ಅಂದ್ರೆ ನಮ್ಮ ಹೃದಯ ಶುದ್ಧಿ ಆಗ್ಲಿಕ್ಕೆ ಒಂದು ಕ್ರಿಯೆ, ಸಣ್ಣ ಕ್ರಿಯೆ. ನಮ್ಗೆ ಯಾವಾಗಲೂ ಇಲ್ಲಿ ಇದಕ್ಕೆ ಅನಾಹುತ ಅಂತ ಹೇಳುದು ಅಲ್ವಾ? ಏನ್ ಹೇಳ್ತೀವಿ ಇದಕ್ಕೆ? ಅನಾಹುತ ಅಂತ. ಅನಾಹುತ ಡಿಸ್ಟರ್ಬೆನ್ಸ್ ಯಾವ್ದಿಲ್ಲ ಬರೋದು. ಬೇರೆ ಎಲ್ಲ ಬರ್ತದೆ ಡಿಸ್ಟರ್ಬೆನ್ಸ್. ಏನ್ರಿ? ಅಲ್ಲಾದ್ರೆ ಎಲ್ಲಾ ಕಡೆ ಆಗ್ತದೆ ಅಲ್ವಾ? ಅನಾಹುತ ಮೀನ್ಸ್ ಆಕ್ಸಿಡೆಂಟ್. ಈಗ ಎರಡನೇದು ಅನಾಹತ ಶುದ್ಧಿ ಕ್ರಿಯೆ ಅಥವಾ ಹೃದಯ ಶುದ್ಧಿ ಅಂತ ಹೇಳ್ಬೋದು. ಈಗ ಬೇಕಾದಕ್ಕೆ ಎಲ್ಲ ಡಿಸ್ಟರ್ಬೆನ್ಸ್ ಬರ್ತಾವಲ್ಲ ಇಲ್ಲಿ, ಆ ಡಿಸ್ಟರ್ಬೆನ್ಸ್ ತೆಗೆಯುವುದು ಹೇಗೆ ಅಂತ ಆಗದ್ ಗೊತ್ತಿದ್ಯಾ? ಬರೋದು ಮಾತ್ರ ಗೊತ್ತು. ಚೆನ್ನಾಗಿ ಗೊತ್ತಾಗತ್ತೆ. ಇದಕ್ಕೆ ಅನಾಹತ ಶುದ್ಧಿ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ಇದು ಶುದ್ಧ ಮಾಡ್ಲಿಕ್ಕೆ ನಿಮ್ಮ ಹೃದಯವನ್ನ ಹೇಗೆ ಮಾಡೋದು? ಒಂದು ನಮಸ್ಕಾರ ಮಾಡುವಾಗ ಅದು ಶುದ್ಧಿ. ಈಗ ಶುದ್ಧಿ ಮಾಡ್ಲಿಕ್ಕೆ ಅಲ್ಲಿ ಶಕ್ತಿಯ ಪ್ರವೇಶ ಆಗುತ್ತೆ. ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಎನರ್ಜಿ ಹ್ಯಾಸ್ ಟು ಮೂವ್ ದೇರ್ ಇನ್ ದಿಸ್ ಸೆಂಟರ್ ಅಲ್ವಾ? ನಿಮಗೆ ಆ ಶಕ್ತಿ ಪ್ರವೇಶ ಆದಾಗ ಅಲ್ಲಿ ಕ್ಲೀನ್ ಆಗುತ್ತದೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸುಮ್ಮನೆ ಕೂತ್ಕೊಳ್ಳಿ. ಈಗ ಬ್ರೀತ್ ಇನ್ ಮಾಡಬೇಕು. ಹೀಗೆ ನೋಡಿ, ಇಲ್ಲಿ ಎನರ್ಜಿ ತುಂಬ್ಕೋಬೇಕು. ಇಲ್ಲಿ ಹಣೆ ಭಾಗದಲ್ಲಿ, ತಲೆ ಭಾಗದಲ್ಲಿ ಬ್ರೀತ್ ಇನ್ ಮಾಡಿದಾಗ ಫಿಲ್ ದ ಎನರ್ಜಿ ಹಿಯರ್. ಅದೇನಾಗುತ್ತೆ? ಬುದ್ಧಿ ಶುದ್ಧ ಆಗ್ತದೆ. ಕಡೆಗೆ ಹೀಗೆ ಬಿಸಿಲು ಬಿಡಬೇಕು. ಇಲ್ಲಿ ಎಂ, ಇಲ್ಲಿ ಓಂ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. 5 ಸಲ ಮಾಡಿ, 5 ಟೈಮ್ಸ್. ಬ್ರೀತ್ ಇನ್, ಫಿಲ್ ದ ಎನರ್ಜಿ ಹಿಯರ್, ಹೋಲ್ಡ್. ಉಸಿರನ್ನು ತಗೊಳ್ಳಿ, ಹೋಲ್ಡ್ ಮಾಡಿ. ಬ್ರೀತ್ ಔಟ್, ಎಂಟಿ ಔಟ್, ಹೋಲ್ಡ್. ಏನ್ ಮಾಡಬೇಕು? ಖಾಲಿ ಮಾಡಿಬಿಟ್ಟು ಹಾಗೆ ಇಡಬೇಕು. ಸ್ವಲ್ಪ ಹೊತ್ತು ಹಾಗೆ ಇರಬೇಕು. ಓಕೆ, ಸ್ಟಾರ್ಟ್. ಓಂ ಅಟ್ ಆಜ್ಞಾ, ಹೋಲ್ಡ್. ಬ್ರೀತ್ ಔಟ್, ಎಂ ಎಟ್ ಅನಾಥ, ಹೋಲ್ಡ್. ಬ್ರೀತ್ ಇನ್ ಫ್ರಮ್ ಹಾರ್ಟ್ ಸೆಂಟರ್ ಟು ಆಜ್ಞಾ, ನಿಮ್ಮ ಹೃದಯ ಭಾಗದಿಂದ ತಲೆಗೆ, ಅಲ್ಲಿ ಹೋಲ್ಡ್ ದ ಎನರ್ಜಿ. ಬ್ರೀತ್ ಔಟ್, ಹೋಲ್ಡ್. ಬ್ರೀತ್ ಇನ್, breathe out. Breathe in, breathe out. ಈಗ ಸುಮ್ಮನೆ ಕೂತ್ಕೊಳ್ಳಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಸಿಟ್ ಸೈಲೆಂಟ್ಲಿ. ಬಿ ಅವೇರ್ ಆಫ್ ಯರ್ ಆಜ್ಞಾ. ಹಣೆಯ ಭಾಗ, ಹಣೆಯ ಭ್ರೂಮಧ್ಯ ನೇತ್ರದಲ್ಲಿ ನಿಮ್ಮ ಗಮನ ಇರಲಿ. ಏನಾಗ್ತಿದೆ ಎದೆಯ ಭಾಗದಲ್ಲಿ ಗಮನಿಸಿ. ಬಿ ಅವೇರ್ ಆಫ್ ದಿ ಎನರ್ಜಿ ಮೂವ್ಮೆಂಟ್ ಇನ್ ದಿ ಹಾರ್ಟ್ ಸೆಂಟರ್.
Open your eyes. ಎಲ್ರಿ ಮಾಡ್ಲಿಕ್ಕೆ ಆಯ್ತಾ? ಏನಾಗತ್ತೆ ಇಲ್ಲಿ? ಕ್ಲೀನ್ ಆಗಿ ಗೊತ್ತಾಯ್ತಾ? ಸೈಲೆನ್ಸ್ ಬರ್ತದ ಮೈಂಡು, ಹೆವಿನೆಸ್ ಕಡಿಮೆ ಆಗುತ್ತಾ? ಇದೇನಾಗುತ್ತಂದ್ರೆ ನಮ್ಮಲ್ಲಿ ಭಾವನೆಗಳು, ಎಮೋಷನ್ಸ್ ಇದಾವಲ್ಲ, ಇಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಅದು ಹೋಗ್ಲಿಕ್ಕೆ ದಾರಿ ಇಲ್ಲ, ಖಾಲಿ ಮಾಡ್ಲಿಕ್ಕೆ ದಾರಿ ಇಲ್ಲ. ಆಯ್ತಾ? ಬುದ್ಧಿ ಇಲ್ಲಿ ಕೆಲಸ ಮಾಡ್ತದೆ, ಹಾರ್ಟ್ ಇಲ್ಲಿ ಕೆಲಸ ಮಾಡ್ತದೆ. ಹಾರ್ಟ್ ಮತ್ತು ಬುದ್ಧಿ ಒಟ್ಟಿಗೆ ಕೆಲಸ ಮಾಡೋದೇ ಇಲ್ಲ. ಈಗ ನೀವು ಉಸಿರಾಟ ತಗೊಂಡು ಉಸಿರು ಒಳಗೆ ತಗೊಂಡಾಗ ಇಲ್ಲಿಂದ ಇಲ್ಲಿ ಕನ್ನಡ ಬೇಕು, ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ನಿಮ್ಮ ಸ್ಟೋರ್ ಆಗಿರೋ ಎಮೋಷನ್ಸ್ ಆ ಎನರ್ಜಿಯಿಂದ ಕ್ಲೀನ್ ಆಗ್ತದೆ. ಇದಕ್ಕೆ ಶಕ್ತಿ ಕ್ರಿಯೆ ಅಂತ ಹೇಳುದು. ಆಗುತ್ತಾ? ಗೊತ್ತಾಗುತ್ತೆ ಏನಿಗೂ? ಸ್ವಲ್ಪ ಖಾಲಿ ಆಗತ್ತಾ? ಈ ಖಾಲಿ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಯಾರ ಹತ್ರ ಹೋಗಿ ಗೊಳೋ ಅಂತ ಹೇಳೋದು. ಮನಸ್ಸು ಹಗುರ ಆಗುದಂತ. ಮನಸ್ಸು ಹಗುರ ಮಾಡ್ಲಿಕ್ಕೆ ನೋಡೋದು, ಯಾರ ಹೋಗಿ ಗಳ ಅಂತ ಪಾಪ ಅವ್ರು ಒಳ್ಳೆ ಶುರು ಮಾಡ್ತಾರೆ, ಇಬ್ರು ಸೇರಿ ಇಲ್ಲಿ. ಅರ್ಥ ಆಯ್ತಾ? ನಿಮ್ಗೆ ಹೃದಯ ಹಗುರ ಆಗ್ಬೇಕಾದ್ರೆ ಅಲ್ಲಿ ಶಕ್ತಿ ಪ್ರವೇಶ ಆಗ್ಬೇಕು, ಪ್ರಾಣಶಕ್ತಿ. ಆಯ್ತಾ? ಕಡೆಗೆ ಇದು ಮತ್ತು ಇದು ಒಂದಾಗಬೇಕು, ಬುದ್ಧಿ ಮತ್ತು ಮನಸ್ಸು ಒಂದಾಗಬೇಕು. ಅದಕ್ಕೆ ಹೆಡ್ ಅಂಡ್ ಹಾರ್ಟ್ ಕನೆಕ್ಷನ್ ಅಂತ ಹೇಳ್ತೇವೆ. ಸರಿನಾ? ಮಾಡೋಣ ಈಗ ಒಂದ್ಸಲ. ಉಸಿರು ನೋಡ್ತೇವಳಿ. ಬ್ರೀತ್ ಇನ್. ನಮ್ಮ ಹೆಡ್ ಮತ್ತು ಹಾರ್ಟ್, ಮನಸ್ಸು ಮತ್ತು ಬುದ್ಧಿ ಕನೆಕ್ಟ್ ಆಗುತ್ತೆ. ಬ್ರೀತ್ ಇನ್. ಓಂ. ಹೋಲ್ಡ್. ಬ್ರೀತ್ ಔಟ್. ಯಂ. ಹೋಲ್ಡ್. ಬ್ರೀತ್ ಇನ್. ಓಂ. ಬ್ರೀತ್ ಔಟ್. ಯಂ. ಬ್ರೀತ್ ಇನ್. ಹೋಲ್ಡ್. ಓಂಕಾರ. ಬ್ರೀತ್ ಔಟ್. ಯಂ. ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಸಿಟ್ ಸೈಲೆಂಟ್ಲಿ. ಅಬ್ಸರ್ವ್ ದಿ ಚೇಂಜಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಏನ್ ಬದಲಾವಣೆ ಆಗಿದೆ ನೋಡಿ. Become aware of the heart center. ಮನಸ್ಸು ಶಾಂತ ಆಗ್ತದೆ, ಮನಸ್ಸು ಪ್ರಶಾಂತವಾಗ್ತದೆ. ದಾನ ಕಂತೀವಿ. ಈಗ ಗುರು ನಮಸ್ಕಾರ. ಗುರು ನಮಸ್ಕಾರ ಅಂದ್ರೆ ಗುರು ಯಾರು? ಗುರು ಯಾರು? ಗುರು ಎಲ್ಲಿದ್ದಾರೆ? ಗುರು ನಮಸ್ಕಾರ. ಗುರು ನಮಸ್ಕಾರ ಹೇಗೆ ಮಾಡೋದು? ಗುರು ನಮಸ್ಕಾರ, ಭಗವಂತನ ನಮಸ್ಕಾರ ಎಲ್ಲ ಮಾಡ್ಬೋದು. ಹೇಗೆ ಮಾಡ್ತೀರಪ್ಪ? ಯಾರು ತೋರಿಸಿ ನೋಡು. ದೇವಸ್ಥಾನಕ್ಕೆ ಹೋದ್ರೆ ಹೇಗೆ ಮಾಡ್ತೀರಾ? ಕೆಳಗೆ ಬಿದ್ದು ಬಿಡ್ತೀರಾ, ಆಮೇಲೆ ನೋಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ? ನಮಸ್ಕಾರ ಮಾಡಿದ್ದೆ ಅಂತ ಗೊತ್ತಾಗೋದು ಹೇಗೆ ನಿಮ್ಗೆ?
ನಮಸ್ಕಾರ ಮಾಡಿದ್ರೆ ಮನಸ್ಸು ಕಂಪ್ಲೀಟ್ಲಿ ಸೈಲೆಂಟ್ ಆಗ್ಬೇಕು. ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಆ ಸೈಲೆನ್ಸ್ ಇದೆಯಲ್ಲ, ನಮಸ್ಕಾರನೇ ಒಂದು ಧ್ಯಾನ ಅದು. ಮಾಡಿ. ಸೊ ನಮಸ್ಕಾರ, ವೆನ್ ಯು ಗೋ ಟು ಟೆಂಪಲ್ ಯು ಡು ನಮಸ್ಕಾರನೋ. ಓಕೆ, ಹೌ ಡು ಯು ನಮಸ್ಕಾರ? ಅರ್ಜೆಂಟ್ ಅರ್ಜೆಂಟ್ ನಮಸ್ಕಾರ, ಟಕ್, ರೈಟ್? ನಮಸ್ಕಾರ ಈಸ್ ಎ ಮೆಡಿಟೇಷನ್. ನಿಮ್ ಮೆಡಿಟೇಷನ್ ಸುಮ್ಮನೆ ಕಣ್ಮುಚ್ಕೊಂಡು ಎಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ನಮಸ್ಕಾರ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್. ಓಕೆ, ಅದು ಹೇಗಂದ್ರೆ ನೀವು ನಮಸ್ಕಾರ ಮಾಡಿದಾಗ ಯು ಆರ್ ಆಫರಿಂಗ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿ ಎಲ್ಲಿದೆ? ನಿಮ್ಮ ಎನರ್ಜಿ, ನಿಮ್ಮ ಎನರ್ಜಿ ಖಾನಾ ಪೀನಾ ಸೋನಾ. ಅದು ಕೆಳಗಿನ 3 ಚಕ್ರ ಇರ್ತದೆ. ಅದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅಲ್ಲಿರ್ತಾವ 3 ಚಕ್ರಗಳಲ್ಲಿ ನಿಮ್ಮ ಎನರ್ಜಿ. ಆಯ್ತಾ? ಆ ಎನರ್ಜಿಯನ್ನ ತಂದು ಆಜ್ಞಾ ಚಕ್ರಕ್ಕೆ ಅರ್ಪಣೆ ಮಾಡಬೇಕು. ಆಜ್ಞಾ ಚಕ್ರವೇ ಅದಕ್ಕೆ ಗುರು ಚಕ್ರ ಅಂತ ಹೇಳೋದು. ಆಜ್ಞಾ ಚಕ್ರಕ್ಕೆ ಭಗವಂತ ಅಂತ ಹೇಳೋದು. ಭಗವಂತ ಇಲ್ಲಿದ್ದಾನೆ. ಆಯ್ತಾ? ಅದು ಬರೋದು ಎಲ್ಲಿಂದ? ಬೆನ್ನು ಮೂಳೆಯಿಂದ ಮೇಲಕ್ಕೆ ಬರ್ತದೆ ಚಕ್ರ. ಎನರ್ಜಿ ಬರೋದ್ರಿಂದ ಬೆನ್ನು ಮೂಳೆಯಿಂದ ಮೇಲಕ್ಕೆ ಬರ್ತದೆ. ಇಲ್ಲಿ ಬರಬೇಕು. ನಮಸ್ಕಾರ ಮಾಡೋದು ಹೊರಗಿರೋ ಭಗವಂತನಿಗೆಲ್ಲ, ನಮಸ್ಕಾರ ಮಾಡೋದು ಒಳಗಿರೋ ಭಗವಂತನಿಗೆ. ಒಳಗಿರೋ ಭಗವಂತನಿಗೆ ನಮಸ್ಕಾರ ಹೇಗೆ ಮಾಡೋದಕ್ಕೆ? ಭಗವಂತನಿಗೆ ಎನರ್ಜಿ, ಯು ಹ್ಯಾವ್ ಟು ಗಿವ್ ಎನರ್ಜಿ ಟು ಎನರ್ಜಿ, ಆಫರ್ ದ ಎನರ್ಜಿ. ಅವರ್ ಎನರ್ಜಿ ಇಸ್ ಲಾಕ್ಡ್ ಇನ್ 3 ಲೋವರ್ ಸೆಂಟರ್ಸ್: ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ. ಅನಾ ಈಟಿಂಗ್, ಮೇಟಿಂಗ್ ಅಂಡ್ ಫುಡ್, ಸ್ಲೀಪಿಂಗ್, ಫುಡ್. So that energy has to come up, ಮೇಲೆ ಬರಬೇಕು. It has to be offered in the Adna center. The Adna is the Guru Sthana. It's called Guru Chakra. Within you, the Guru is here. Guru in you. Okay. Why is Guru is in there? I'll tell later. God is there. Offering the energy to that center is called Namaskar. Okay. ಅದಕ್ಕೆ ನಮಸ್ಕಾರ ಅಂತ ಹೇಳಿ. So in the process, what will happen? You'll become aware of the energy movement in the spinal cord. ನಿಮ್ ಬೆನ್ಮೂಳೆ ಎನರ್ಜಿ ಮೂವ್ಬೇಕಲ್ಲಿ. ನಿಮ್ಗೊಂದ್ಸಲ ಮಾಡಿ ತೋರಿಸ್ತೇನೆ. ಇಲ್ಲಿ ಎಲ್ರಿಗೂ ಮಾಡಿ ಜಾಗ ಇಲ್ಲ, ಅದಕ್ಕೋಸ್ಕರ ನೀವು ಕೂತ್ಕೊಂಡಲ್ಲೇ ಮಾಡಿ. ಕೂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಬಗ್ಗಿದ್ ಮಾಡಿ. ಒಂದ್ಸಲ ನಾನು ತೋರಿಸ್ತೇನೆ ನಾನು ಮಾಡೋದು. ಓಕೆ, ಒಂದ್ಸಲ ಐ ಶೋ ಒನ್ಸ್. ಗುರು ವಂದನ. ಗುರು ವಂದನ, ಭಗವಂತನಿಗೆ ವಂದನೆ ಮಾಡೋ. ಸುಮ್ಮನೆ ಹೋಗಿ ನಮಸ್ಕಾರ ಪಡಕ್ಕ ನಮಸ್ಕಾರ ಮಾಡಿ ಬರಲ್ಲ ಅರ್ಜೆಂಟ್ ಆಗಿ. ಆ ನಮಸ್ಕಾರ ಇದೆಯಲ್ಲ, ಗುರು ವಂದನ ಅಥವಾ ಭಗವಂತ ನಮಸ್ಕಾರ, ಅದೇ ಒಂದು ಧ್ಯಾನ. ಅದು ಧ್ಯಾನ ಯಾವಾಗ ಆಗುತ್ತೆ? ಮನಸ್ಸು ಶಾಂತ ಆದಾಗ. ಓಕೆ, ಮೊದಲು ಇದು ಯಾಕೆ ಮಾಡೋದು ಗೊತ್ತಾಯ್ತು? ಬಗ್ಗಿ ಹೀಗೆ ಹಣೆ ನೆಲಕ್ಕೆ ಮುಟ್ಬೇಕು, 2 ಕೈ ನೆಲ ಮುಟ್ಬೇಕು. ಬೆನ್ನು ಮೂಳೆಯಲ್ಲಿ ಇಲ್ಲಿ ಎನರ್ಜಿ ಇರ್ತದೆ. ಎನರ್ಜಿ ಸೇರಿದ್ರೆ ಬೇಸ್ ಆಫ್ ದಿ ಸ್ಪೈನ್. ಓಕೆ, ಎನರ್ಜಿ ಹ್ಯಾಸ್ ಟು ಮೂವ್ ಅಪ್ ಅಂಡ್ ಕಮ್ ಟು ಆಜ್ಞಾ. ಯು ಶುಡ್ ಬಿ ಅವೇರ್ ಆಫ್ ಸ್ಪೈನಲ್ ಕಾರ್ಡ್. ಬೆನ್ನು ಮೂಳೆ ಗಮನ ಕೊಡಬೇಕು. 3 ಸಲ ಡೀಪ್ ಬ್ರೀದಿಂಗ್ ಮಾಡಬೇಕು. ಆ ಬ್ರೀತ್ ಮಾಡಿದಾಗ ಎನರ್ಜಿ ಮೂವ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ. ಓಕೆ, ತ್ರೀ ಟೈಮ್ಸ್ ಡೀಪ್ ಬ್ರೀದಿಂಗ್. ಎನರ್ಜಿ ಮೂವ್ ಆಗೋದು. ಕೆಳಗೆ ಹಣೆಯ ಭಾಗದಲ್ಲಿ ಓಂ ನಮಃ ಶಿವಾಯ. ನೆತ್ತಿಯ ಭಾಗದಲ್ಲಿ ಶಿವೋಹಂ, ಶಿವನಿಗೆ ನಾನು ಒಂದಾಗಿದ್ದೇನೆ. ಪೂರ್ತಿ ಶಾಂತ ಆಗ್ಬಿಡ್ತದೆ. ಆ ಪೂರ್ತಿ ಶಾಂತ ಆಗೋ ಕ್ರಿಯೆಗೆ ಧ್ಯಾನ ಅಂತ ಹೇಳುದು. ನಮಸ್ಕಾರ ಬರೀ ನಮಸ್ಕಾರ ಅಲ್ಲ, ಅದು ಧ್ಯಾನ. ಅದು you have done some exercise. ಸರಿನಾ?
ಸೊ ಈಗ ನಮಸ್ಕಾರ ಮಾಡಿ ಹೇಳಿದ್ನಲ್ಲ, ಪುನಃ ಹೇಳ್ತೇನೆ, ಪುನಃ ಇಲ್ಲೇ ತೋರಿಸ್ತೇನೆ ನಾನು ಕೂತ್ಕೊಂಡಲ್ಲಿ, ಸೊ ದಟ್ ನಿಮ್ಗೆಲ್ಲ ಕೂತ್ಕೊಂಡಲ್ಲಿ ಬೆಂಡ್ ಮಾಡಬೇಡ. ಸೊ ಐ ಅಂಡ್ ಗಾಡ್ ಆರ್ ಒನ್, ಜೀವಾತ್ಮ ಪರಮಾತ್ಮ ಒಂದು. ಓಕೆ, ದೆನ್ ಯು ಆರ್ ಟಚಿಂಗ್ ದಿ ಹೆಡ್ ಟು ದಿ ಗ್ರೌಂಡ್. ಈಗ ಮಾಡಬೇಡಿ, ಈಗ ಕೂತ್ಕೊಂಡಲ್ಲಿ ಬೆಂಡ್ ಮಾಡಿ, ಬೆನ್ನು ಮೂಳೆಯಿಂದ ಮೇಲಕ್ಕೆ ಎನರ್ಜಿ ಬರಲಿ. ಸೊ 3 times ಡೀಪ್ ಬ್ರೀತಿಂಗ್ ಫ್ರಮ್ ಬೇಸ್ ಆಫ್ ದಿ ಸ್ಪೈನ್ ಟು ದಿ ಆಜ್ಞಾ. ಬೆನ್ನು ಮೂಳೆ ಕೆಳಭಾಗದಿಂದ ಮೇಲಕ್ಕೆ ಎನರ್ಜಿ ಏನ್ ಮಾಡಬೇಕು? ಖಾನಾ ಪೀನಾ ಸೋನಾ ಎನರ್ಜಿ ಎಲ್ಲ ಭಗವಂತ ಅರ್ಪಣೆ ಮಾಡಬೇಕು. ಈಗ ಓಂಕಾರ ಎಟ್ ಆಜ್ಞಾ ಚಕ್ರ ಮೆಂಟಲಿ. ಸೊ 3 times ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. 3 ಸಲ ಉಸಿರು ತಗೊಳ್ಳಿ. ಶಿಫ್ಟ್ ದಿ ಎನರ್ಜಿ ಫ್ರಮ್ ಬೇಸ್ ಆಫ್ ದಿ ಸ್ಪೈನ್ ಟು ಆಜ್ಞಾ. ಓಂಕಾರ ಇನ್ ಆಜ್ಞಾ ಚಕ್ರ. ಆಜ್ಞಾ ಚಕ್ರದಲ್ಲಿ ಓಂಕಾರ, ಮೂಲಾಧಾರನ ಸ್ವಾದಿಷ್ಟಾನ ಮ, ಮಣಿಪುರದ ಶಿ, ವಾ ಯ ವಿಶುದ್ಧಿ ಚಕ್ರದಲ್ಲಿ, ಪುನಃ ಓಂಕಾರ ಆಜ್ಞಾ ಚಕ್ರದಲ್ಲಿ. ಓಂಕಾರ ಆಜ್ಞಾ ಚಕ್ರ ನ ಮ ಶಿ ವಾ ಯ. ಹಣೆಯ ಭಾಗದಲ್ಲಿ ಆಜ್ಞಾ ಚಕ್ರದಲ್ಲಿ ಓಂ ನಮಃ ಶಿವಾಯ. ನೆತ್ತಿಯ ಭಾಗದಲ್ಲಿ ಶಿವೋಹಂ. ಶಿವನುಡಿ ಒಂದಾಗ್ಬಿಡ್ಬೇಕು, ಬಿಕಮ್ ಒನ್ ವಿತ್ ಶಿವ. Mind becomes very silent. The silence is the meditation. Come back. ನಮಸ್ಕಾರ ನಮಸ್ಕಾರ ಅಲ್ರಿ ಅಪ್ಪ, ನಮಸ್ಕಾರ ಒಂದು ಧ್ಯಾನ ಅದು. ಸರಿನಾ? ನಮಸ್ಕಾರ ಇಟ್ಸ್ ಇಸ್ ಮೆಡಿಟೇಷನ್. ಮೆಡಿಟೇಷನ್ ಎಲ್ಲ ಕೂತ್ಕೊಂಡು ಹೀಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ. ನಾನು ಗುರು ಮಲ್ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ. ಮೆಡಿಟೇಷನ್ ಎಲ್ಲ ಆಗುತ್ತೆ. ಅಲ್ಲೊಂದು ಕುಂಕುಮ ಡಬ್ಬಿ ಇದೆ ನೋಡಿ, ಕುಂಕುಮ ಡಬ್ಬಿ ಅಲ್ಲೆಲ್ಲ ಇರಬೇಕು, ಅಲ್ಲೆಲ್ಲ ಎಲ್ಲೊಂದು ಸ್ವಲ್ಪ ಅಲ್ಲೇ ಇರುತ್ತೆ ನೋಡಿ ಎಲ್ಲ. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಎಲ್ಲವನ್ನೂ ಒಂದು ಧ್ಯಾನ ಮಾಡಿದ್ದಾರೆ. ಈಗ ಇನ್ನೊಂದು ಧ್ಯಾನ ತೋರಿಸ್ತೀನಿ, ನೀವೆಲ್ಲ ಮಾಡಿದೆ, ಕುಂಕುಮ ಕೊಡ್ತಿರ್ತಾನೆ ಹೋಗಿ, ಅದು ಧ್ಯಾನನೇ. ಸಿಗ್ತಾ? ಕೊಡಿ ಪಸಂದ್. ಕುಂಕುಮ ಕೊಡೋದು ಒಂದು ಪದ್ಧತಿ ನಮ್ಮಲ್ಲಿ, ಹೌದಲ್ಲ? ಯಾಕೆ ಕೊಡ್ತೀರಾ? ಕುಂಕುಮ ಯಾಕೆ ಕೊಡ್ತೀರಾ? ಇವ್ರಿಗೆ ಕುಂಕುಮನಾ? ಕುಂಕುಮ ಕೊಡೋದು ಅದು ಪದ್ಧತಿ ಅಲ್ಲ, ಅದು ಧ್ಯಾನ. ಕುಂಕುಮ ಕೊಡೋದು ಧ್ಯಾನ ಪದ್ಧತಿ, ಇದು ಇಟ್ಸ್ ಎ ಮೆಡಿಟೇಷನ್ ಪ್ರಾಕ್ಟೀಸ್. ಓಕೆ, ಸೊ ಏನಂದ್ರೆ ನೀವು ಕುಂಕುಮ ಕೊಡ್ತೀರಾ, ಅವ್ರ ಕುಂಕುಮ ಹಚ್ತೀರಾ, ನಿಮ್ ಕುಂಕುಮ ಹಚ್ತಾರೆ ಅಲ್ವಾ? ಯಾಕೆ ಅಂತ ಪ್ರಶ್ನೆ. ಯಾಕಂದ್ರೆ ದಿಸ್ ಈಸ್ ದ ಸೆಂಟರ್ ಆಫ್ ಗಾಡ್. ನಿಮ್ಮ ಒಳಗೆ ಭಗವಂತನ ಸ್ಥಾನ ಇದು. ಎಲ್ಲಿ ನೀವು ಕುಂಕುಮ ಹಚ್ತೀರ ದಿನ, ದಟ್ ಈಸ್ ದ ಪ್ಲೇಸ್ ಆಫ್ ಗಾಡ್ ಇನ್ ಯುವರ್ ನರ್ವಸ್ ಸಿಸ್ಟಮ್. ಅಲ್ಲಿ ಒಳಗೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ. there is a center called pineal gland in the nervous system. That is the center where God is reflected most. Chidabhasa or reflected consciousness is most there. So ನೀವು ಅವ್ರಿಗೆ ಕುಂಕುಮ ಹಚ್ತೀರಾ, ಯಾಕಂದ್ರೆ ಯು ಆರ್ ಆಫರಿಂಗ್ ಯುವರ್ ರೆಸ್ಪೆಕ್ಟ್ ಟು ದ ಗಾಡ್ ಇನ್ ಹರ್ ಅಂಡ್ ಶಿ ಈಸ್ ಆಫರಿಂಗ್ ಗಾಡ್ ಇನ್ ಯು. ದೆನ್ ಬಿಕಮ್ ಒನ್ ವಿತ್ ದ both. ನಮ್ ಕುಂಕುಮ ಹಚ್ಚೋದು ಪೂಜಾ, ಅದೊಂದು ಧ್ಯಾನ ವಿಧಿ. ದೇವಸ್ಥಾನಕ್ಕೆ ಹೋಗಿ we go to temple and put kumkum here, right? You apply kumkum here. Why? ಯಾಕೆ? ಗಾಡ್ ಭಗವಂತನನ್ನ ಎಲ್ಲಿ ಹೋಗಿದ್ರೆ? ತಿರುಪತಿ ಎಲ್ಲ ಹೋಗಿದ್ರಪ್ಪ? ಎಲ್ಲರೂ ದರ್ಶನ ಮಾಡಿದ್ರ? ಹೇಗೆ? ಏನೋ ಕೊಡ್ತಾರೆ, ಗಂಧ. ಆಯ್ತು. ಸೊ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ, ಅಲ್ಲಿ ಅಲ್ಲಿ ಗಂಧ ಹಚ್ಕೊಳ್ತೀವಿ, ಕುಂಕುಮ ಹಚ್ಕೊಳ್ತೀವಿ ಅಲ್ವಾ? ಯಾಕೆ?
ಯಾಕ್ರಿ ಅಪ್ಪ ಸೌಮ್ಯ? ನೋಡಿ ನೋಡಿ, understand what I'm saying? So you go to go to temple, and every day you are, of course, you are applying kumkum here, right? Why? Because deep inside in our brain, ನಮ್ಮ ಮಿದುಳಿದು, ಮಿದುಳಿನ ಒಳಭಾಗದಲ್ಲಿ ನಿಮ್ಮ ಮಿದುಳು, ನಮ್ದಲ್ಲ, your brain. So this is the center called God center. ಇಲ್ಲಿ ಒಳಗಡೆ, okay, that's a center called pineal gland. The God in that center is called ಗುಹೇಶ್ವರ ಅಂತ ಕೇಳಿದಿರಾ? ಗುಹೇಶ್ವರ ಎಲ್ಲಿದೆ? ಗುಹೇಶ್ವರ ಎಲ್ಲೋ ದೇವಸ್ಥಾನ ಅಲ್ಲ, ಇದು ಗುಹೆ. The cave of the heart, cave of the nervous system is called ಬ್ರಹ್ಮ ಗುಹಾ. ಕೇವ್ ಆಫ್ ಬ್ರಹ್ಮನ್ ಇಸ್ ಕಾಲ್ಡ್, ಬ್ರಹ್ಮನ ಗುಹೆ ಇದು ನಮ್ಮ ತಲೆಯೊಳಗೆ. ಅಲ್ಲಿ ಒಂದು ಸಣ್ಣ ಲಿಂಗ ಇದೆ, ಈ ಸಣ್ಣದು, ಅದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳುದು, ಇದಕ್ಕೆ ಗುಹೇಶ್ವರ ಅಂತ ಹೇಳುದು. ಆಯ್ತಾ? ದಿಸ್ ಕಾಲ್ಡ್ ಗುಹೇಶ್ವರ. ಸರಿನಾ? ನೋಡಿ, ನಾನು ಗುಹೇಶ್ವರ ನೋಡಿದ್ರೆ ದೊಡ್ಡ ಗುಹೇರಿಯಪ್ಪ. ಗುಹೆ ಎಲ್ಲಿದ್ದೀರಪ್ಪ? We go to the temple and say, oh, God is in cave, such a beautiful cave. Okay, that is not the cave. The cave is here. ಇದು ಕಾಲ್ಡ್ ಬ್ರಹ್ಮ ಗುಫಾ, ಕೇವ್ ಆಫ್ ಬ್ರಹ್ಮನ್. Okay. ಆಯ್ತಾ? ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ಭಗವಂತ ನೋಡ್ತೀರಾ, ಶಿವನ ನೋಡ್ತೀರಾ. ಶಿವನ ನೋಡ್ಬೇಕಾದ್ರೆ ಎರಡು ಕಣ್ಣಿನ ನೋಡಿದ್ರೆ, ವಿತ್ ಐಸ್ ಟು ಐಸ್ ಯು ಸಿ, ಓಕೆ, ಇಟ್ಸ್ ಕಾಲ್ಡ್, ಅದು ಸೀಯಿಂಗ್, ನೋಡುವಿಕೆ. ಈ ಕಣ್ಣಿನ ಮೂಲಕ ನೋಡಿದ್ರೆ ಅದಕ್ಕೆ ದರ್ಶನ. ವೆನ್ ಯು ಸಿ ಥ್ರೂ ದಿಸ್ ಐಸ್, ಇಟ್ಸ್ ಕಾಲ್ಡ್ ದರ್ಶನ. ವೆನ್ ಯು ಸಿ ಥ್ರೂ ದಿಸ್ ಐಸ್, ಇಟ್ ನೋಡುದು. ನೀವು ಈ ಕಣ್ಣಿಂದ ನೋಡಿದಾಗ ಅದು ದರ್ಶನ. ಭಗವಂತ ನೋಡ್ಬೇಕಾದ್ರೆ ಯಾವ ಕಣ್ಣಿಂದ ನೋಡ್ಬೇಕು? ಈ ಕಣ್ಣಿಂದ ನೋಡ್ಬೇಕು, ಆಜ್ಞಾಚಕ್ರದಿಂದ ನೋಡ್ಬೇಕು, ಅದಕ್ಕೆ ದರ್ಶನ ಅಂತ ಹೇಳುದು. ಈ ಎರಡು ಕಣ್ಣಿಂದ ನೋಡಿದ್ರೆ ಅದು ಕೇವಲ ಪ್ರಪಂಚ ನೋಡೋ ಕಣ್ಣು, ಇದು ಪ್ರಪಂಚ ನೋಡೋ ಕಣ್ಣು, ಇದು ದ್ವಂದ್ವ, ದಿಸ್ ಇಸ್ ಡ್ಯುಯಾಲಿಟಿ. ಅರ್ಥ ಆಯ್ತಾ? ಈ ಕಣ್ಣು ಪ್ರಪಂಚ ಕಾಣ್ತದೆ, ಭಗವಂತ ನೋಡ್ಬೇಕಾದ್ರೆ ಈ ಕಣ್ಣು ಉಪಯೋಗಿಸಬೇಕು, ಅದಕ್ಕೆ ಕುಂಕುಮ, ರಿಮೈಂಡರ್. ಓಕೆ, ಸೊ ಟು ಸಿ ಗಾಡ್ ಯು ಹ್ಯಾವ್ ಟು ಸಿ ಥ್ರೂ ದಿಸ್ ಐಸ್. ಸೀಯಿಂಗ್ ಥ್ರೂ ದಿಸ್ ಐಸ್ ಇಸ್ ಕಾಲ್ಡ್ ದರ್ಶನ. ದರ್ಶನ ಮಾಡಿದ್ರೇನಪ್ಪ ದೇವಸ್ಥಾನದಲ್ಲ? ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ತಾನೆ? ದರ್ಶನ ಮಾಡಿದ್ರಾ? ದರ್ಶನ ಮಾಡಿದ್ರೆ ನೋಡಿದ್ದೀರಾ, ದರ್ಶನ ಮಾಡಿದ. ಈ ಕಣ್ಣಿಂದ ನೋಡಿದಾಗ ಏನಾಗುತ್ತೆ, ಅಲ್ಲಿ ಜೀವಾತ್ಮ ಪರಮಾತ್ಮ ಒಂದಾಗ್ಬಿಡ್ತಾರೆ. ಬಿಕಾಸ್ ನಿಮ್ಮಲ್ಲಿ ಜೀವಾತ್ಮ, ಭಗವಂತ ಇಲ್ಲಿ ಒಳಗಿದ್ದಾನೆ, ಗುಹೇಶ್ವರ, ಅಲ್ಲಿ ಭಗವಂತ ಹೊರಗಿದ್ದಾನೆ. ಎರಡು ಒಂದಾದಾಗ ಈ ಕಣ್ಣಿನ ಮೂಲಕ ನೋಡ್ಬೇಕು, ಅದಕ್ಕೆ ದರ್ಶನ ಅಂತ ಹೇಳಿ. ಮೂರನೇ ಕಣ್ಣು. ಎರಡು ಕಣ್ಣಿನ ನೋಡಿ ಕಾಣಲ್ಲ ಭಗವಂತ. ಎರಡು ಕಣ್ಣಿನ ನೋಡಿ ಬರೀ, ದೇವಸ್ಥಾನಕ್ಕೆ ಹೋಗಿದ್ರಿಪ್ಪ, ಏನ್ರಿ ಎಂತ ದರ್ಶನ ಆಯ್ತು ನೋಡ್ರಿ, ಆ ನೆಕ್ಲೆಸ್ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮ ಯಜಮಾನ್ಗೆ ಹೇಳಿದೆ, ಅವ್ರಿಗೆ ಅರ್ಥ ಆಗಿಲ್ಲ. So I went to the temple, okay, had a beautiful darshan. What a beautiful necklace, no, shining. I told my husband, next time during your marriage anniversary, please remember. With these two eyes, you are only looking at the world. ಇದು ನಿಮ್ಗೆ ಎರಡು ಕಣ್ಣು ಕೊಟ್ಟಿದ್ದಾನೆ ಭಗವಂತ, ಅದು ಯಾತಕ್ಕೆ ನೋಡ್ಲಿಕ್ಕೆ? ಪ್ರಪಂಚ ನೋಡ್ಲಿಕ್ಕೆ. ಭಗವಂತ ನೋಡ್ಲಿಕ್ಕೆ ಕೊಟ್ಟಿದ್ದ ಕಣ್ಣು ಇದು. To see God, this eye is given. To see the world, these two eyes are given. ಗೊತ್ತಾಯ್ತಾ? ಈ ಎರಡು ಕಣ್ಣು ಮೂಲಕ ಭಗವಂತ ಕಾಣಲ್ಲಪ್ಪ. ಅಲ್ಲಿ ಬಂಗಾರ ಕಾಣುತ್ತೆ, ಅಲ್ಲಿ ಜಗ್ 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 ಕಾಣುತ್ತೆ, ರಂಡಿ ರಂಡಿ ಕಾಣ್ತದೆ, ಜನ ಕಾಣ್ತಾರೆ. So with these two eyes you see the world. This is the eye. I'll tell you how to do that, right? ಈಗ ಒಂದು ಕೆಲಸ ಮಾಡಿ, close your eyes and through the sea, there is a single eye here, right? ಆ ಕಣ್ಣಿನ ಮೂಲಕ ನನ್ನನ್ನು ನೋಡಿ. See me through that eyes, as if you are seeing. ನೀವು ನೋಡಿದ ಹಾಗೆ ನೋಡಿ. Just look at me through that eyes.
ಓಪನ್ ಯುವರ್ ಐಸ್. ಏನಾಗುತ್ತೆ? ವಾಟ್ ಡು ಯು ಎಕ್ಸ್ಪೀರಿಯನ್ಸ್? ದಿ ಪುಲ್ ಈಸ್ ಕನೆಕ್ಟಿಂಗ್ ಮೀ ಅಂಡ್ ಯು, ದಿ ಗಾಡ್, ಜೀವಾತ್ಮ and ಪರಮಾತ್ಮ. ಗೊತ್ತಾ? ಅರ್ಥ ಆಯ್ತಾ ನಿಮ್ಗೆ? How many people experience the pull? Can I felt a connectivity? Yeah. That is the wireless connectivity between you and God. Right? Understand? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಇಲ್ಲಿ ನೋಡ್ಬೇಕು, ಸುಮ್ಮನೆ ಕಣ್ಣು ಮುಚ್ಚಿರ ಆಗಲ್ಲ. ಫುಲ್ ಗೊತ್ತಾಗತ್ತಾ? ಓಕೆ. ನೌ ಅಗೇನ್ ಯು ಲುಕ್ ಅಟ್ ಮೀ, ಐ ಸೆಂಡ್ ಎನರ್ಜಿ. ಏನಾಗುತ್ತೆ ನೋಡೋಣ. ರಿಸೀವ್ ಮಾಡಿ. ಜಸ್ಟ್ ರಿಸೀವ್ ದಿ ಎನರ್ಜಿ. ಲುಕ್ ಅಟ್ ಮೀ ಥ್ರೂ ಯುವರ್ ಥರ್ಡ್ ಐ. ಆ ಎನರ್ಜಿ ನಿಮ್ಮ ಇಡೀ ಶರೀರವನ್ನು ಫಿಲ್ ಮಾಡ್ಕೊಳ್ಳಿ. ಲೆಟ್ ದಟ್ ಎನರ್ಜಿ ಫಿಲ್ ದಿ ಹೋಲ್ ಬಾಡಿ. ಕಂಟಿನ್ಯೂ. Open your eyes. ಏನ್ ಗೊತ್ತಾಗ? ಎಲ್ರಿಗೆ ಗೊತ್ತಾಗತ್ತಾ? ಫುಲ್ಲು ಹೇಳ್ತಾ ಗೊತ್ತಾಗತ್ತಾ? You're not getting it. Where are you looking? Imagining you. No, don't imagine. Don't imagine. That's why the problem. I'm sitting here, no. Just take attention there. That's all. Don't imagine me. You don't. ನನ್ನ ಬಗ್ಗೆ ಹೀಗಿದ್ದಾರೆ ಅಂತ ನೋಡಕ್ ಹೋಗ್ಬಿಡಿ. ಹೀಗಿದ್ದಾರೆ ನೋಡೋದು ಎರಡು ಕಣ್ಣು. Just look. Just let it as if there's an eye and just see that. Don't imagine. ಯಾರು ಕಲ್ಪನೆ ಮಾಡಕ್ ಹೋಗ್ಬಿಡಿ. ಎಲ್ರಿಗ ಗೊತ್ತಾಯ್ತಾನೆ? ನಿಮ್ಗೆ ಎಲ್ರಿಗೂ? ಯಾರಿಗೆ ಗೊತ್ತಾಗಿಲ್ಲ? ಯಾರಿಗೆ ಗೊತ್ತಾಗಿಲ್ಲ? ಓಕೆ. ಇನ್ಯಾರಿಗೆ ಗೊತ್ತಾಗಿಲ್ಲ? ಕೈ ಎತ್ತಿ. ಓಕೆ. ಉಳಿದವರೆಲ್ಲ ಗೊತ್ತಾಗಿದೆಯಾ? ಅಲ್ಲ, ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ ಅಷ್ಟೇ. ಓಕೆ. ಹೇಳಿ. So what happens? See, these two eyes are there. ಎರಡು ಕಣ್ಣಿದೆ. You think there is one eye here, right? You are seeing through that eye. ಒಂದು ಕಣ್ಣಿದೆ ಇಲ್ಲಿ. ಆ ಕಣ್ಣಿನ ಮೂಲಕ ಶಿವನ ಕಣ್ಣು, ಮೂರನೇ ಕಣ್ಣು, ಅದ್ರ ಮೂಲಕ ನೋಡ್ತಾ ಇದ್ರ. Don't have to see picture. Just generally take the attention there to me. ಅವಾಗ ಏನಾಗುತ್ತೆ? As if ನಿಮ್ಗೆ ಇಲ್ಲೊಂದು ಕಣ್ಣಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಎರಡು ಕಣ್ಣು ಇಲ್ಲಿದೆ, ಅಲ್ಲಿ ಒಂದೇ ಕಣ್ಣಿರೋದು. ಆ ಒಂದು ಕಣ್ಣಿನ ಮೂಲಕ ನೋಡಿದಾಗ ಮಾಡಿ. ಅಲ್ಲಿ ಚೇರಿದೆ, ಹಂಗಸ್ತೆ ಚೇರ್ಸ್. ಸೊ ಆ ಒಂದು ಕಣ್ಣಿನ ಮೂಲಕ ನೋಡಿ. ಓಕೆ. ಬನ್ನಿ. This place, you visualize there's one eye here. And look, instead of seeing through two eyes, you see through one eye. That eye is energy eye.
Are you feeling a vibration here at this place? Not vibration, Guruji, but I feel concentrated and focused. Yeah. So from this point, you see at me, my generally at my eye area. Okay. I feel energy. Now, are you able to feel the energy moving in here? Fully here? In my spinal cord. No, that's spinal cord. But you take your attention here. See, that's you are going inside. You just look at me. Okay. See, source of energy. The spinal cord energy is also myself. Source of energy is here. Just look at that. Okay, instead of looking at here, just look at the light there. Just light. Okay. Close eyes and see that light. The light energy, no? What happened? I can feel the light here. Not the light. It's the energy. Right. I can feel some kind of. So that is the one. That is the point. Okay. So this is the energy entry point. Adi energy and travel. Okay. This is actually it's a portal. Okay. Energy portal. ನಿಮ್ಗೆ ಗೊತ್ತಾಯ್ತಲ್ರಿಪ್ಪ? ಗೊತ್ತಾಯ್ತಿಲ್ಲ? ಬೇರೆ ಯಾರು ಗೊತ್ತಾಗಿಲ್ಲ? ನಿಮ್ ಕಡೆಗೆ ಹೇಳ್ಕೊಡ್ತೀನಿ. ಅಲ್ಲಿ ದೂರ ಇದ್ದೀರಿ ನೀವು, ಕಡೆಗೆ ಹೇಳ್ಕೊಡ್ತೀನಿ. ನೆನ್ಪು ಮಾಡ್ಕೊಡಿ. ಇಲ್ಲಿ ಎಲ್ಲೆಲ್ಲ ಕನೆಕ್ಟೆಡ್ ಅದು. ಅದು ಓಪನ್ ಆದ್ರೆ ಇಲ್ಲಿ ಫುಲ್ ಆಗುತ್ತೆ. ಬೋತ್ ಆರ್ ಕನೆಕ್ಟೆಡ್. ಇದು ಕಾಲ್ಡ್ ಥರ್ಡ್ ಐ. ಓಕೆ, ಮೂರನೇ ಕಣ್ಣು. ನೀವು ಮೂರನೇ ಕಣ್ಣಿರೋದು, ಎರಡು ಕಣ್ಣಿರೋದು ಪ್ರಪಂಚ ನೋಡ್ಲಿಕ್ಕೆ, ಮೂರನೇ ಕಣ್ಣಿರೋದು ಭಗವಂತನ ನೋಡ್ಲಿಕ್ಕೆ. ಆತ್ಮಜ್ಞಾನಕ್ಕೆ ಮೂರನೇ ಕಣ್ಣು ಬೇಕು, ಎರಡು ಕಣ್ಣು ಪ್ರಯೋಜನ ಇಲ್ಲ. ಎರಡು ಕಣ್ಣಲ್ಲಿ ಕೇವಲ ಬಂಗಾರ, ನೆಕ್ಲೆಸು, ಓಕೆ, ಎಷ್ಟು ಅಲಂಕಾರ ಅದು ಕಾಣ್ತದೆ. ಸರಿನಾ? ಅದೇ ಎನರ್ಜಿ, ಅದು ಶಕ್ತಿ. ಇಮ್ಯಾಜಿನ್ ಮಾಡ್ಕೋಬೇಡಿ, ಕಾಣ್ತದಷ್ಟೇ, ಕಾಣ್ಲಿ. ಅಲ್ಲಿ ಎಳ್ತ ಕಾಣ್ಬೋದು, ಬೆಳಕು ಕಾಣ್ಬೋದು, ಅದು ಭಗವಂತನ ಕಾಣೋ ರೀತಿ. ಓಕೆ, ಸೊ ಅದನ್ನ ನೆನಪು ಮಾಡ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಹಚ್ಕೊಳ್ಳಿ ಅಂತ ಹೇಳೋದು. ದರ್ಶನ ಮಾಡಿದ್ರೆ ಏನಪ್ಪ ಎಲ್ಲ ದರ್ಶನ ಹೇಳ್ತೇನೆ, ನಾನು ಹೇಳ್ತೇನೆ. ಆತ್ಮದರ್ಶನಂ, ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ, ಸತ್ಯದರ್ಶನಂ. ಏನ್ ಅರ್ಥ ಗೊತ್ತಾ? ಆತ್ಮದರ್ಶನ ಅಂದ್ರೆ ನನ್ನ ನಾನು ಕಾಣಬೇಕು. ಎಲ್ಲಿ? ಇದು ನಾನಿರೋ ಸ್ಥಾನ, ಆತ್ಮ. ಇಲ್ಲಿ ಒಳಗಡೆ ಗುಹೇಶ್ವರ. ಇಡೀ ವಿಶ್ವದಲ್ಲಿ ಪರಮಾತ್ಮ ಬ್ರಹ್ಮ. ಆತ್ಮದರ್ಶನಂ, ಬ್ರಹ್ಮದರ್ಶನ. ಆತ್ಮ ಬ್ರಹ್ಮ ಒಂದೊಂದು ಗೊತ್ತಾಗಬೇಕು. ಒಂದೊಂದು ಗೊತ್ತಾಗಬೇಕು. ಏನ್ಬೇಕು? ಆ ಎನರ್ಜಿ, ಶಕ್ತಿ ಸಂಚಾಲನೆ ಆಗಬೇಕು. ಎನರ್ಜಿ ಎಷ್ಟು ಮೂವ್, ದ ಕನೆಕ್ಷನ್, ರೈಟ್? ಆ ಕನೆಕ್ಷನ್ ಇದೆಯಲ್ಲ, ಎನರ್ಜಿ ಮೂವ್ಮೆಂಟ್. ಬ್ರಹ್ಮದರ್ಶನ, ಸತ್ಯದರ್ಶನ ಎರಡು ಒಂದೇ ಅಂತ ಗೊತ್ತಾಗುತ್ತೆ. ಅದೇ ಸತ್ಯದರ್ಶನ. ಆಯ್ತಾ? ಈಗ ಮಾಡಿದಾಗ ದರ್ಶನ ಆಗುತ್ತದೆ. ದರ್ಶನ ಅಂದ್ರೆ ಏನು? ಆ ಭಗವಂತನ ಶಕ್ತಿ ಒಂದು ದರ್ಶನ ನಾನು ಬಂದ್ಬಿಡ್ತದೆ. ಆಯ್ತಾ? ಸುಮ್ಮನೆ ಹೋಗಿ ನೋಡಿದ್ರೆ ಏನಾಗುತ್ತೆ? ನೆಕ್ಲೆಸ್ ಕಾಣ್ತದೆ, ಚೈನ್ ಕಾಣ್ತದೆ, ಅಲಂಕಾರ ಕಾಣ್ತದೆ. ಆಯ್ತಾ? ಆ ಭಗವಂತನ ಶಕ್ತಿ ನಮಗೆ ಬಂದು ಸೇರ್ಕೋಬೇಕು. ಅದಕ್ಕೆ ದರ್ಶನ ಅಂತ ಹೇಳುದು. ಅದಕ್ಕೆ ಇಂಗ್ಲಿಷ್ ಹೇಳ್ತೇನೆ ನಾನು. ದರ್ಶನ ಮೀನ್ಸ್, ಹೇಳಿ ಇಂಗ್ಲಿಷ್. ದರ್ಶನ ಮೀನ್ಸ್ ಟು ಸಿ. ಟು ಸಿ ಇಸ್ ಟು ಬಿ. ದರ್ಶನದಲ್ಲಿ ಒಂದಾಗ್ತೇವೆ, ನೋಡುವಿಕೆಯಲ್ಲಿ ಎರಡಾಗಿರ್ತೇವೆ. ಗೊತ್ತಾಯ್ತಾ? ನೋಡುವಾಗ ನೀವು ಎರಡಾಗ್ತ ಕಾಣ್ತದೆ, ದರ್ಶನದಲ್ಲಿ ಒಂದಾಗಿ ಕಾಣ್ತದೆ. ಟು ಸಿ is to be. It's called darshana. So you have seen God, you have become God, be with God, one with God. ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ. ಎನರ್ಜಿ ಗೇಟ್ ಓಪನ್ ಮಾಡಿಲ್ಲ, ಆಮೇಲೆ ಕಾಣುತ್ತೆ. ಇಫ್ ನಾಟ್ ಓಪನ್ ದಿ ಗೇಟ್ ಆಫ್ ಎನರ್ಜಿ, ಎಲ್ಲಿ ಕಾಣುತ್ತೆ ನಿಮ್ಗೆ? ಈ ಕಣ್ಣಿಂದ ಕಾಣುತ್ತೆ. ಈ ಕಣ್ಣಿಂದ ಕಾಣಾಗ ಏನಾಗುತ್ತೆ? ಪ್ರಪಂಚ ಕಾಣುತ್ತೆ, ದ್ವೈತ ಕಾಣ್ತದೆ. ಈ ಕಂಡಾಗ ಅದ್ವೈತ. ಅರ್ವಿ ಕ್ಲಿಯರ್ ಇದೆ? ಎದು ಗೊತ್ತಾಯ್ತಾ?
Any questions? Okay. ಸೊ ಯಾರಿಗೆ ಗೊತ್ತಾಗಿಲ್ಲ ಬ್ರೇಕ್ ಟೈಮಲ್ಲಿ ನಾನು ಬನ್ನಿ. ಓಕೆ, ಬ್ರೇಕ್ 11:30. 15 ನಿಮಿಷ ಬ್ರೇಕ್. ಓಕೆ, 15 ಮಿನಿಟ್ಸ್ ಬ್ರೇಕ್. ನಿಧಾನವಾಗಿ ಒಬ್ಬೊಬ್ರು ಸ್ವಲ್ಪ ಹೋಗ್ಬಿಟ್ಟು ಇದಕ್ಕೆ ಹೋಗಿ ರೆಸ್ಟ್ ರೂಮ್ಗೆ ಹೋಗಿ ಬಂದು ಕಾಫಿ ಟೀ ತಗೊಳ್ಳಿ. ಕಾಫಿ ಟೀ ಆ ಕಡೆ ಇರ್ತದೆ, ತಗೊಳ್ಳಿ. ಓಕೆ, ವಿಲ್ ಗಿವ್ 15 ಮಿನಿಟ್ಸ್ ಬ್ರೇಕ್. ಮತ್ತು ಬ್ರೇಕ್ ಲೇಟ್ ಕೊಡ್ಬೇಕು, ಕಡೆ ಕೊಡ್ಬೇಕಲ್ಲ. ಹೌದಾ? ಕಂಟಿನ್ಯೂ ಮಾಡೋಣ. ವಿಲ್ ಕಂಟಿನ್ಯೂ. ಓಕೆ, ಸೊ ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ದಾರೆ, ಸೊ ಈಗ ಬ್ರೇಕ್ ಬೇಕು. ಬ್ರೇಕ್ ಬೇಕು. ಓಕೆ, ಸೊ 15 ಮಿನಿಟ್ಸ್ ಬ್ರೇಕ್. ಓಕೆ, ನಿಧಾನವಾಗಿ ಒಂದು ಸ್ವಲ್ಪ ಹೋಗಿ ಬನ್ನಿ. ಯಾರು ಹೋಗ್ಬೋದು, ಆ ಕಡೆ ಕಾಫಿ ಟೀ ಇರ್ತದೆ, ಈ ಕಡೆ ಹೋಗ್ಬರ್ಬೋದು. Yes, Preeta? Useful? Clear? So this center has to open fully. God center. This is the way we see the God. This is the way we see the decoration. Right? ಆ ಐ ಮೂಲಕ ನೋಡಿದಾಗ ಮಾಡಬೇಕು. Then you breathe in and breathe out, in and out through the eye. In and out. As if you are breathing in and out. Then look through the eyes. The angle should be 30 degrees. Can you feel a pull? Huh? Very faint. Faint, no? Do couple of times of breathe in, breathe out. As if you are this hole there, breathe in, breathe out. Okay? Like that. Look at me. Look at my third eye. The mind is silent. Either breathe in, hold, or breathe out, hold. Mind is silent. But you told us that only when the mind is fully energized, the mind will be silent. I'm saying it is energized. When you breathe in, energized, then what happens? The energy gets absorbed and you hold. So when you breathe out, the mind gets, all waste is removed. The mind is silent at that time, for momentarily. But when you, the full energization, full becoming silent is another part. This at that point, at that time, when the mind hold is there, mind is silent. ನೀವೇನು ಕೇಳ್ತಿಲ್ಲಪ್ಪ? ನೋಡಿ, ನಿಮ್ಗೆ ಇಲ್ಲಿ 2 ಕಣ್ಣು, ಇಲ್ಲೊಂದು 3ನೇ ಕಣ್ಣಿದೆ ತೆಗೊಳ್ಳಿ. ಇಲ್ಲಿ ಅದ್ ಕಣ್ಣಿನ ಮೂಲಕ ನೋಡ್ಬೇಕಾದ್ರೆ ಅದ್ ಮೂಲಕ ನೋಡ್ಬೇಕು, ಅಂದ್ರೆ ಹೀಗೆ ನೋಡ್ಬೇಕು. ಅಂದ್ರೆ ಹೀಗಲ್ಲ, ಡೈರೆಕ್ಟ್ ಅಲ್ಲ, ಇಲ್ಲಿ ಮೇಲ್ಗಡೆ ನೋಡ್ಬೇಕು ಅಲ್ವಾ? ಕಣ್ಣು ಸ್ವಲ್ಪ ಮೇಲೆ ಹೋಗಿ ಅಲ್ಲಿ ನೋಡ್ಬೇಕು, ಅಲ್ಲಿಂದ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಕಾನ್ಸಂಟ್ರೇಟ್ ಅಲ್ಲಿಂದ ಮೂಲಕ ನೋಡ್ಬೇಕು ಅಲ್ವಾ? ಅಲ್ಲಿಂದ ಮೂಲಕ, ಅದನ್ನ ಅಲ್ಲಿಂದ ಮೂಲಕ ನೋಡಿದಾಗ ನೋಡಿದಾಗ ಏನಾಗುತ್ತೆ, ಮೊದಲು ಇಲ್ಲೊಂದು ಓಪನಿಂಗ್ ಇದೆ ತಿಳ್ಕೊಳ್ಳಿ, ಅಲ್ಲಿಂದ ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಅಲ್ಲಿಂದ ಕಣ್ಣು ಸ್ವಲ್ಪ ಮೇಲಕ್ಕೆ ಇರ್ಬೇಕು, ಅಂದ್ರೆ 3rd, ಅಂದ್ರೆ 30 ಡಿಗ್ರಿ